ಗಾಯ್ಸ್, ನಿಮಗೂ ಫೇಸ್ಬುಕ್ ಮಾನಿಟೈಸೇಷನ್ ಈ ರೀತಿ ಪ್ರಾಬ್ಲಮ್ ಬರ್ತಿದ್ಯಾ? ಅಂದರೆ ಯುವರ್ ಕಂಟೆಂಟ್ ಇಸಂಟ್ ಅರ್ನಿಂಗ್ ಅಂತ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ನೋಡಿ, ಈ ಕಲರಲ್ಲಿ ಕಾಣಿಸ್ತಿದ್ಯಾ? ಈ ಕಲರಲ್ಲಿ ಬಂದಿತ್ತು ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ ನೀವೇನು ಮಾಡಬೇಕಾಗಿಲ್ಲ, ಬ್ಯಾಕ್ ಬನ್ನಿ, ಫುಲ್ ಬ್ಯಾಕ್ ಬಂದ್ಬಿಟ್ಟು ನಿಮ್ಮದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಇದೆಯಲ್ಲ, ಈ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಕಂಟೆಂಟಿಗೆ ಹೋಗಿ, ಇಲ್ಲಿ ಟಾಪಲ್ಲಿ ಕಂಟೆಂಟ್ ಅಂತ ಕಾಣಿಸ್ತಿದೆಯಾ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸಿ ಆಲ್ ಅಂದರೆ ನಿಮ್ದು ಯಾವ್ದು ವಿಡಿಯೋ ಇರುತ್ತೋ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇದರಲ್ಲಿ ನೋಡಿ, ಮಾನಿಟೈಸೇಷನ್ ಇಸ್ ಲಿಮಿಟೆಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಥರ ಯಾವ್ದಾವ್ದಕ್ಕೆ ಬಂದಿರುತ್ತೋ ಅದಕ್ಕೆಲ್ಲ. ಅದಾದಮೇಲೆ ಇಲ್ಲಿ ಟಾಪಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಾ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸಿ ಒರಿಜಿನಲ್ ರೀಲ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಟಾಪಲ್ಲಿ. ಅದಾದಮೇಲೆ ಡೆಲೀಟ್ ಮೇಲೆ ಕ್ಲಿಕ್ ಮಾಡಿ. ಡೆಲೀಟ್ ಮೇಲೆ ಕ್ಲಿಕ್ ಮಾಡಿ, ಡೆಲೀಟ್ ಮಾಡಿ. ಡಿಲೀಟ್ ಮಾಡಿದ್ರೆ ಈ ಕಂಟೆಂಟ್ ರಿಮೂವ್ ಆಗಿರುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಮತ್ತೆ ಬ್ಯಾಕ್ ಬಂದು ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ಮ ನೇಮ್ ಮೇಲೆ ಇರುತ್ತಲ್ಲ, ಆ ನೇಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದು ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿದ್ಮೇಲೆ ನೋಡಿದ್ರಾ, ಯುವರ್ ಪೇಜ್ ಈಸ್ ಅರ್ನಿಂಗ್ ಮನಿ. ಇಷ್ಟೇ ನೋಡಿ, ಈ ಥರ ಪ್ರಾಬ್ಲಮ್ ಆದರೆ ತಲೆನೇ ಕೆಡಿಸ್ಕೊಂಬಿಡಿ, ಈಸಿಯಾಗೆ ರಿಸಾಲ್ವ್ ಮಾಡ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತು ಯೂಸ್ಫುಲ್ ವಿಡಿಯೋಸ್ ಬರ್ತಾ ಇರುತ್ತೆ. ಧನ್ಯವಾದಗಳು.